ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಮೊದಲನೇ ಪೋಯಂ ಎ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್ ಇದ್ರ ಮೇಲೆ ಕೇಳುವಂತಹ ಒಂದು ಅಂಕದ ಪ್ರಶ್ನೆಗಳನ್ನ ಅದಕ್ಕೆ ಉತ್ತರಗಳನ್ನ ಚರ್ಚೆ ಮಾಡೋಣ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಫಸ್ಟ್ ಪೋಯಂ 1 marks question answers. So first question, what does the poet compare the child to in the poem? ಪದ್ಯದಲ್ಲಿ ಕವಿಯು ಮಗುವನ್ನು ಯಾವುದಕ್ಕೆ ಹೋಲಿಸುತ್ತಾನೆ? ಆನ್ಸರ್, ದ ಪೋಯಟ್ ಕಂಪೇರ್ಸ್ ದ ಬೇಬಿ ಟು ಎ ಡ್ರೆಂಚ್ಡ್ ಡ್ರೌನ್ಡ್ ಬಿ. ಅಂದ್ರೆ ನೀರಿನಲ್ಲಿ ಮುಳುಗಿದ ಜೇನು ಹುಳುವಿಗೆ ಕವಿ ಮಗುವನ್ನ ಹೋಲಿಕೆ ಮಾಡುತ್ತಾನೆ. ಸೆಕೆಂಡ್ ಕ್ವಶನ್, ಹೌ ಈಸ್ ದ ಬೇಬಿ ಸ್ಲೀಪಿಂಗ್? ಮಗು ಹೇಗೆ ಮಲಗಿದೆ? ಬೇಬಿ ಆಫ್ಟರ್ ಪೇನ್ ಮೈಟ್ ಅಪಿಯರ್ ಡ್ರೌಸಿ ಅಂಡ್ ಆರ್ ರೆಸ್ಟ್ಲೆಸ್. ನೋವಿನ ತೀವ್ರತೆಯಿಂದಾಗಿ ಮಂಕಾಗಿಯೂ ನಿದ್ರಾವಸ್ಥೆಯಲ್ಲಿಯೂ ಮಗು ಮಲಗಿದೆ. ಹೌ ಈಸ್ ದ ಬೇಬೀಸ್ ಹೇರ್? ಮಗುವಿನ ಕೂದಲು ಹೇಗಿದೆ? ಸಿಂಕಿಂಗ್ ಹೆವಿಲಿ ರೀಚಿಂಗ್ ಡೌನ್ವರ್ಡ್. ಕಣ್ಣೀರಿನಿಂದ ಒದ್ದೆಯಾಗಿ ಗಲ್ಲದ ಮೇಲೆ ಭಾರವಾಗಿ ಬಿದ್ದಿವೆ. ಹೌ ಆರ್ ದ ಬೇಬೀಸ್ ಲೆಗ್? ಮಗುವಿನ ಕಾಲುಗಳು ಹೇಗಿವೆ? ಸಾಫ್ಟ್ ವೈಟ್ ಲೆಗ್ಸ್ ಹ್ಯಾಂಗಿಂಗ್ ಹೆವಿಲಿ ಓವರ್ ಪೋಯಟ್ ಆರ್ಮ್. ಕಾಲುಗಳು ಮೃದುವಾಗಿ ಬಿಳಿ ಬಣ್ಣದಿಂದ ಕೂಡಿವೆ. ಕವಿಯ ಕೈಗಳಲ್ಲಿ ಬಲವಾಗಿ ನೇತನಾಡುತ್ತಿವೆ. ಅಂದ್ರೆ ಪೋಯೆಟ್ನ ಆರ್ಮ್ ಅಲ್ಲಿ, ಕೈಯಲ್ಲಿ ಅವು ಬಾರ್ ಅನಿಸ್ತಾ ಇವೆ. ಹೌ ಆರ್ ದ ಬೇಬೀಸ್ ಲೆಗ್ಸ್ ಹ್ಯಾಂಗಿಂಗ್? ಮಗುವಿನ ಕಾಲುಗಳು ಹೇಗೆ ನೇತಾಡುತ್ತಿವೆ? ಹ್ಯಾಂಗಿಂಗ್ ಹೆವಿಲಿ ಓವರ್ ಪೋಯೆಟ್ ಆರ್ಮ್ ಸ್ವಿಂಗಿಂಗ್ ಹೆವಿಲಿ ಟು ಪೋಯೆಟ್ ಮೂವ್ಮೆಂಟ್. ಇದರ ಅರ್ಥ, ಕವಿಯ ಬಾಹುಗಳಲ್ಲಿ ಕವಿ ಚಲಿಸಿದ ಹಾಗೆ ಕಾಲುಗಳು ನೇತನಾಡುತ್ತಿವೆ. ಹೌ ಈಸ್ ದ ಬೇಬಿ ಡಿಸ್ಕ್ರೈಬ್ಡ್ ಇನ್ ದ ಪೋಯಂ ಎ ಬೇಬಿ ಅಸ್ಲೀಪ್ ಆಫ್ಟರ್ ಪೇನ್? ಹೇಗೆ ಮಗುವನ್ನ ವರ್ಣಿಸಲಾಗಿದೆ ಈ ಪದ್ಯದಲ್ಲಿ? ಬೇಬಿ ಚೈಲ್ಡ್ ಈಸ್ ವೆಟ್ ವಿತ್ ಟಿಯರ್ಸ್ ನಂಬ್ ವಿತ್ ಪೇನ್ ಅಂಡ್ ಎ ಹೆವಿ ಬರ್ಡನ್. ಅಂದ್ರೆ ಮಗು ಕಣ್ಣೀರಿನಿಂದ ಒದ್ದೆಯಾಗಿದೆ, ನೋವಿನಿಂದ ಮಂಕಾಗಿದೆ, ಭಾರವಾದ ಹೊರೆಯಾಗಿದೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಕಂಪ್ಯಾರಿಸನ್ ಟು ಎ ಡ್ರೆಂಚ್ಡ್ ಡ್ರೌನ್ಡ್ ಬಿ? ನೀರಿನಲ್ಲಿ ಮುಳುಗಿದ ಜೇನು ಹುಳುವಿಗೆ ಹೋಲಿಕೆ ಮಾಡುವುದರ ಅರ್ಥವೇನು? ದ ಸ್ಪೀಕರ್ ಫೀಲ್ಸ್ ಎ ಸೆನ್ಸ್ ಆಫ್ ಮೊಮೆಂಟರಿ ಬರ್ಡನ್ ಅಂಡ್ ವೆರಿನೆಸ್ ಆಸ್ ಇಫ್ ದ ಬೇಬೀಸ್ ಪೇನ್ ಹ್ಯಾಸ್ ಬಿಕಮ್ ಹೆವಿನೆಸ್ ಇನ್ ದೇರ್ ಓನ್ ಲೈಫ್. ಅಂದ್ರೆ ಮಗುವಿನ ನೋವು ಕವಿಯ ಸ್ವಂತ ಜೀವನದಲ್ಲಿ ಬಲವಾಗಿ ಪರಿಣಮಿಸ್ತಾ ಇದೆ. ಕ್ಷಣಿಕವಾದ ಆಯಾಸ ಮತ್ತು ಹೊರೆಯನ್ನ ಉಂಟು ಮಾಡುತ್ತಿದೆ. ಕ್ಷಣಿಕ ಅಂದ್ರೆ ಪರ್ಮನೆಂಟ್ ಅಲ್ಲ, ಆಗಿನ ಸಮಯದಲ್ಲಿ ಅದು ಬಾರ್ ಅನಿಸ್ತಾ ಇದೆ. 8ನೇ ಪ್ರಶ್ನೆ, ವಾಟ್ ಡಸ್ ದ ಪ್ರೇಸ್ ಹರ್ ಸಾಫ್ಟ್ ವೈಟ್ ಲೆಗ್ಸ್ ಹ್ಯಾಂಗಿಂಗ್ ಹೆವಿಲಿ ಓವರ್ ಮೈ ಆರ್ಮ್? ಈ ವಾಕ್ಯದ ಅರ್ಥವೇನು ಅಂತ ಕೇಳಿದ್ದಾರೆ. ಹರ್ ಸಾಫ್ಟ್ ವೈಟ್ ಲೆಗ್ಸ್, ಅವಳ ಬಿಳಿ ಬಣ್ಣದ ಕಾಲುಗಳು, ಹ್ಯಾಂಗಿಂಗ್ ಹೆವಿಲಿ ಭಾರವಾಗಿ ನೇತನಾಡುತ್ತಿವೆ, ಓವರ್ ಮೈ ಆರ್ಮ್ ನನ್ನ ಕೈಗಳಲ್ಲಿ. ಸೊ ಅವಳ ಬಿಳಿ ಬಣ್ಣದ ಕಾಲುಗಳು, ಮೃದುವಾದ ಕಾಲುಗಳು ನನ್ನ ಕೈಯಲ್ಲಿ ಭಾರವಾಗಿ ನೇತನಾಡುತ್ತಿವೆ. ಇದರ ಅರ್ಥ ಏನು? ಎ ಟೆಕ್ಟೈಲ್ ಕ್ವಾಲಿಟಿ, ಇಟ್ ಈಸ್ ಇಂಟಿಮೇಟ್ ಕನೆಕ್ಷನ್ ಬಿಟ್ವೀನ್ ದ ಸ್ಪೀಕರ್ ಅಂಡ್ ದಿ ಬೇಬಿ. ಸೊ ಹೀಗಂದ್ರೆ ಒಂದ್ ರೀತಿ ಇಲ್ಲಿ ಸ್ಪರ್ಶದ ಗುಣವಿದೆ, ಮಗು ಮತ್ತು ಕವಿಯ ಮಧ್ಯ ನಿಕಟವಾದ ಸಂಪರ್ಕವಿದೆ ಅಂತ ಹೇಳೋದಕ್ಕೆ ಈ ವಾಕ್ಯವನ್ನು ಬಳಸಲಾಗಿದೆ. ವಾಟ್ ಎಮೋಷನ್ ಡಸ್ ದ ಸ್ಪೀಕರ್ ಪ್ರೈಮರ್ಲಿ ಎಕ್ಸ್ಪ್ರೆಸ್ ಇನ್ ದ ಪೋಯಂ? ಈ ಪದ್ಯದಲ್ಲಿ ಪ್ರಾರಂಭಿಕವಾಗಿ ಕವಿ ಯಾವ ರೀತಿಯಾದ ಎಮೋಷನ್ಸ್, ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ? ಹೊರೆ ಮತ್ತು ಆಯಾಸದ ಭಾವನೆಯನ್ನ ತಿಳಿಸ್ತಾ ಇದ್ದಾನೆ. ಅಂದ್ರೆ ಎ ಫೀಲಿಂಗ್ ಆಫ್ ಬರ್ಡನ್ ಅಂಡ್ ವಿಯರಿನೆಸ್. ಬರ್ಡನ್ ಮತ್ತು ವಿಯರಿನೆಸ್ ಅಂದ್ರೆ ಹೊರೆ ಮತ್ತು ಆಯಾಸ. ಹೌ ಡಸ್ ದ ಬೇಬೀಸ್ ಹೇರ್ ಕಾಂಟ್ರಿಬ್ಯೂಟ್ ಟು ದ ಇಮ್ಯಾಜಿನರಿ ಇನ್ ದ ಪೋಯಂ? ಮಗುವಿನ ಕೂದಲುಗಳನ್ನ ಕಲ್ಪನೆಯಲ್ಲಿ ಹೇಗೆ ಬಳಸಲಾಗಿದೆ, ಪದ್ಯದಲ್ಲಿ ಹೇಗೆ ಬಳಸಿಕೊಳ್ಳಲಾಗಿದೆ? ಎ ಪವರ್ಫುಲ್ ಸೆನ್ಸ್ ಆಫ್ ಬೇಬೀಸ್ ಫಿಸಿಕಲ್ ಎಮೋಷನಲ್ ಸ್ಟೇಟ್ ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ಪೇನ್ ಆಸ್ ವೆಲ್ ಆಸ್ ಬರ್ಡನ್. ನೋವು ಅನುಭವಿಸಿದ ನಂತರ ಮಗುವಿನ ದೈಹಿಕ ಮತ್ತು ಭಾವನಾತ್ಮಕ ಸ್ಥಿತಿಯು ಪ್ರಜ್ಞಾಹೀನವಾಗಿ ಹಾಗೂ ಪೋಷಕರಿಗೆ ಇದು ಭಾರ ಅನಿಸುವಂತಿದೆ. How does the poem convey the emotional toll of motherhood? Lawrence conveys the emotional toll through vivid imaginary and description of the baby's physical state after experiencing pain. ಅಂದ್ರೆ ಲಾರೆನ್ಸ್ ರವರು ಮಗುವಿನ ದೈಹಿಕ ಸ್ಥಿತಿಯ ಎದ್ದು ಕಾಣುವ ಕಾಲ್ಪನಿಕ ವಿವರಣೆಯನ್ನು ಭಾವನಾತ್ಮಕವಾಗಿ ನಮಗೆ ತಿಳಿಸ್ತಾ ಇದ್ದಾರೆ.
ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ, ವಾಟ್ ಡಸ್ ದ ರೆಪ್ಯುಟೇಷನ್ ಆಫ್ ದ ವರ್ಡ್ ಹೆವಿಲಿ ಎಂಫಾಸಿಸ್ ಇನ್ ದ ಪೋಯಮ್? ಹೆವಿಲಿ ಅನ್ನೋ ಪದ ಎದನ್ನ ಸೂಚಿಸುತ್ತೆ? ದ ವೇಟ್ ಆಫ್ ದ ಬೇಬೀಸ್ ಫಿಸಿಕಲ್ ಪ್ರೆಸೆನ್ಸ್ ಅಂಡ್ ಎಮೋಷನಲ್ ಬರ್ಡನ್ ಇಟ್ ಪ್ಲೇಸಸ್ ಆನ್ ದ ಸ್ಪೀಕರ್. ಮಗುವಿನ ದೈಹಿಕ ಸ್ಥಿತಿಯ ಬಗ್ಗೆ ಮತ್ತು ಕವಿಗೆ ಅದರಿಂದ ಉಂಟಾಗುತ್ತಿರುವಂತ ಮಾನಸಿಕ ಒತ್ತಡ, ಮಾನಸಿಕ ಹೊರೆ, ಅದರ ಬಗ್ಗೆ ನಮಗೆ ತಿಳಿಸುತ್ತೆ ಹೆವಿ ಅನ್ನೋ ಶಬ್ದ. ವಾಟ್ ಡಸ್ ದ ನಂಬ್ ಸ್ಟೇಟ್ ಆಫ್ ದ ಬೇಬಿ ಸಜೆಸ್ಟ್ ಅಬೌಟ್ ಹರ್ ಎಮೋಷನಲ್ ಕಂಡೀಷನ್? A profound emotional experience of pain and suffering that has for the moment overwhelmed her. ನೋವು ಮತ್ತು ಸಂಕಟದ ಆಳವಾದ ಅನುಭವವನ್ನ ಒಂದು ಕ್ಷಣಕ್ಕೆದು ಆವರಿಸಿದೆ. What role does the physical imaginary of the baby's body play in the conveying the poem's themes? ಈ ಪದ್ಯವನ್ನ ಅರ್ಥ ಮಾಡಿಸುವಲ್ಲಿ ಮಗುವಿನ ಫಿಸಿಕಲ್ ಅಂದ್ರೆ ಅದರ ದೈಹಿಕದ ಇಮ್ಯಾಜಿನರಿ ಏನು? ಪ್ಲೇ ಕೀ ರೋಲ್ ಇನ್ ಕನ್ವೇಯಿಂಗ್ ದ ಪೋಯಮ್ಸ್ ಥೀಮ್ ಆಫ್ ಟೆಂಡರ್ ಕನೆಕ್ಷನ್, ದ ಫ್ರಾಗಿಲಿಟಿ ಆಫ್ ಚಿಲ್ಡ್ರನ್ ಅಂಡ್ ದ ರಿಟ್ರೋಟಿವ್ ಪವರ್ ಆಫ್ ಸ್ಲೀಪ್. ಕವಿತೆಯು ಕೋಮಲವಾದ ಸಂಬಂಧವನ್ನು ತಿಳಿಸುತ್ತೆ, ಮಕ್ಕಳಲ್ಲಿನ ದುರ್ಬಲತೆ ಹಾಗೂ ಮಕ್ಕಳ ನಿದ್ರಾವಸ್ಥೆ ಪುನಶ್ಚೇತನವನ್ನ ತಿಳಿಸುತ್ತದೆ. ಸೊ ಇವಿಷ್ಟು 14 ಕ್ವಶನ್ಸ್ ನಿಮಗೆ 1 ಮಾರ್ಕ್ಸಿನ ಕ್ವಶನ್ಸ್ ಇದಕ್ಕೆ ಸಂಬಂಧಪಟ್ಟಂತೆ. ಆ ಬೇಬಿ ಆಸ್ಲೀಪ್ ಆಫ್ಟರ್ ಪೇನ್ ಅನ್ನೋ ಪದ್ಯಕ್ಕೆ ಸಂಬಂಧಪಟ್ಟಂತೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಬೇಕಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ PDF ಲಿಂಕ್ ನ ಕೊಟ್ಟಿರ್ತೀವಿ, ಹಾಗೆ ನಮ್ಮ ಆಪ್ ನ ಲಿಂಕ್ ನ ಕೊಟ್ಟಿರ್ತೀವಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಕ್ಲಾಸ್ ನ ಜಾಯಿನ್ ಆಗಬಹುದು. ಎಲ್ಲಾ 7 ಸಬ್ಜೆಕ್ಟ್ ಗಳ ವಿವರವಾದ ಕ್ಲಾಸ್ ಗಳನ್ನ ನೀವು ರೆಕಾರ್ಡೆಡ್ ಕ್ಲಾಸ್, ಆಡಿಯೋ ಕ್ಲಾಸ್, ವಿಡಿಯೋ ಕ್ಲಾಸ್ಗಳನ್ನ ನೀವು ಪಡ್ಕೋಬಹುದು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪೋಯಂನ 1 ಮಾರ್ಕ್ಸ್ನ ಕ್ವಶನ್ ಒಂದಿಗೆ ಸಿಗೋಣ. ಧನ್ಯವಾದಗಳು.